ಗ್ರಾಮ ಪರಿವರ್ತನೆ ಆದ್ರೆ ಅವ್ರಿಗೆ ಹಕ್ಕು ಪತ್ರ ಸಿಗುತ್ತೆ, ಪಂಚಾಯಿತಿಯಲ್ಲಿ ರೆಗ್ಯುಲರ್ ಖಾತಾ ಸಿಗುತ್ತೆ, ಆಮೇಲೆ ಅವ್ರಿಗೆ ಊರಿನ ಎಲ್ಲಾ ಹಕ್ಕು ಸೌಲಭ್ಯ ಅಲ್ಲಿ ಸಿಗುತ್ತೆ. ಏನ್ರಿ ನೀವು ನೋಡಪ್ಪ, ನೋಡಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಸಾಲ್ವ್ ಮಾಡಕ್ ಆಗದೆ ಇರೋ ಪ್ರಾಬ್ಲಮ್ನೆಲ್ಲ ಪಟ್ಟಿ ಮಾಡಿ ನಮ್ ತಲೆಗೆ ಕಟ್ತೀರಾ. ಸಾಲ್ವ್ ಮಾಡಕ್ ಆಗೋದಾದ್ರೂ ಮಾಡ್ಕೊಡಕ್ ಏನ್ ಕಷ್ಟ? ಸಾಲ್ವ್ ಮಾಡಕ್ ಆಗದೆ ಇರೋದೆಲ್ಲ ಹೇಳ್ತೀರಾ, ಎಲ್ಲ ಬರೀ ನಮ್ ಬಾಯಲ್ಲಿ ಅದಾಗೋದಿಲ್ಲ ಇಲ್ಲಿಗಲ್ಲ ಅಂತ ಹೇಳ್ಸ್ತೀರಾ. ಆಗೋದನ್ನ ಮಾಡ್ಕೊಡಕ್ ಏನ್ ಕಷ್ಟ ನಿಮ್ಗೆ? ಅಲ್ಲಿಗೆ ಉದ್ದೇಶ ನಿಮ್ದು ಸುಮ್ಮನೆ ಆಗದೆ ಇರೋದನ್ನ ಪ್ರಸ್ತಾಪ ಮಾಡಬೇಕು, ಆಗ್ಲಿಲ್ಲ ಅಂತ ಹೇಳ್ಬೇಕು. ಬರೀ ನೆಗೆಟಿವ್. ಆಗೋದನ್ನ ಮಾಡ್ಕೊಡಕ್ ಈಗ ಇಷ್ಟು ದಿನ ಚರ್ಚೆ ಮಾಡಿದೀವಲ್ಲಪ್ಪ, ಇದಕ್ ಮೊದ್ಲು ಎಲ್ಲಿದ್ರಿ ತಾವು? ಒನ್ ಇಯರ್ ಇಂದ ನಾವ್ ಎಷ್ಟು ಬಾರಿ, ನಾನು PRC ಎಷ್ಟು ಬಾರಿ ಈ ಸಬ್ಜೆಕ್ಟ್ ಮಾತಾಡಿರ್ಬೋದು. ನೀವು ಎಲ್ಲಿದ್ರಿ ಗೊತ್ತಿಲ್ಲ ನನ್ಗೆ. ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಇಶ್ಯೂ ರೈಸ್ ಮಾಡಿದ್ದೇವೆ, ಕ್ಲಾರಿಟಿ ಕೊಟ್ಟಿದ್ದೇವೆ. ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದ್ರೂ ಪರವಾಗಿಲ್ಲ, ನೀವು ಅವರು ಭೂ ಮಾಲೀಕರು ಒಪ್ಪಿದ್ರೆ ಸಂತೋಷ, ಒಪ್ಲಿಲ್ಲ ತಕರಾರು ಮಾಡಿದ್ರು ನಿಮ್ಗೆ ಹಕ್ಕಿದೆ ಮಾಡಿ ಅಂತ ಹೇಳಿದ್ರಿ. ಮತ್ತೆ ಏನಕ್ಕೆ ಕಾಯ್ತಾ ಇದ್ದೀರಿ? ಇಲ್ಲ ಸರ್, 18 ಪ್ರಪೋಸಲ್ಸ್ ರೆಡಿ ಮಾಡಿದ್ವಿ ಸರ್. ಪ್ರಪೋಸಲ್ ರೆಡಿ ಮಾಡಿದ್ರೆ ಸಂತೋಷ, ಇಮಿಡಿಯೇಟ್ಲಿ ರೆಡಿ ಪ್ರಪೋಸಲ್ ರೆಡಿ ಮಾಡಿದ್ರೆ ಸಂತೋಷ. ನಾವು ಬಂದ್ಮೇಲೆ 1500 ಹೊಸ ಪ್ರಕರಣ ಇಂಥದ್ದು ಮಂಜೂರು ಮಾಡಿದ್ದೇವೆ. ನಿಮ್ದು ಎಷ್ಟು ಬಂದಿದೆಪ್ಪ? 120 ಚಿಕ್ಕಮಗಳೂರು ಜಿಲ್ಲೆಯಿಂದ ರಿಪೋರ್ಟ್ ಆಗಿದೆ ಸರ್. ನಮ್ಗೆ ಎಷ್ಟು ಕಳಿಸಿದಿರಿ? PRSಗೆ ಎಷ್ಟು ಕಳಿಸಿದಿರಿ? ಇನ್ನೂ ಒಂದು 50 ಪ್ರಪೋಸಲ್ಸ್ ಕಳಿಸಕ್ಕೆ ಬಾಕಿ ಇದೆ ಸರ್. ಈ ತರದ್ದು ಈಗ ಇನ್ನೂ ಎಷ್ಟಿದೆ, ಎಷ್ಟೇ ಪ್ರದೇಶದ್ದು ಎಲ್ಲ ಕಳಿಸಿ. ವಿ ಹ್ಯಾವ್ ಪವರ್.